2024 ಬಜೆಟನ್ನು ಮಂಡನೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು, ಏನು ಅನ್ನಿಸ್ತು? ಕಾಂಗ್ರೆಸ್ ಸರ್ಕಾರದಿಂದ ನಿಜವಾಗೂ ಹೇಳಬೇಕಂದ್ರೆ 2017ರಲ್ಲಿ ಪೌರ ಕಾರ್ಮಿಕರು ಯಾವ ರೀತಿ ನೇರ ಪಾವತಿ ಮಾಡಿದ್ರು ಆ ಒಂದು ಆಶ್ವಾಸನೆಯಿಂದ ಕೂಡ ನಮ್ಮ ಇಡೀ ಪೌರ ಕಾರ್ಮಿಕರೆಲ್ಲರೂ ನಮ್ಮ ಕಾಂಗ್ರೆಸ್ ಸರ್ಕಾರ ಬರಬೇಕು, ನಮಗೆ ಮುಂದೇನೂ ಕೂಡ ಒಳ್ಳೆಯದಾಗಬೇಕಂತ ಒಂದು ಕನಸನ್ನು ಏನು ಇಟ್ಕೊಂಡಿದ್ರು ಪೌರ ಕಾರ್ಮಿಕರು, ಆ ಒಂದು ಕನಸನ್ನು ನಮ್ಮ ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರು ಒಂದು ನನಸು ಮಾಡಿದ್ದಾರೆ ಅಂತಲೇ ನಾನು ಹೇಳಕ್ಕೆ ಬಯಸ್ತೀನಿ. ಯಾಕಂದರೆ ನಿಜವಾಗೂ ಪೌರ ಕಾರ್ಮಿಕರನ್ನ ಯಾವ BJP ಸರ್ಕಾರ ಇಲ್ಲಿ ತನಕ ತುಂಬಾ ಒಂದು ಅನ್ಯಾಯ ಮಾಡಿದೆ. ಅವರು ಸರ್ಕಾರ ಪರಿಗಣಿಸ್ತಾ ಇತ್ತು, ಪೌರ ಕಾರ್ಮಿಕರನ್ನ ಬೇರೆ ವಿಂಗಡಣೆ ಮಾಡ್ತಾಯಿತ್ತು. ಆ ರೀತಿ ಇಲ್ಲದೆ ನಮ್ಮ ಇವತ್ತು ಕಾಂಗ್ರೆಸ್ ಸರ್ಕಾರ ಇವರು ಪೌರ ಕಾರ್ಮಿಕರಂತ ಒಂದು ಗುರುತಿಸಿ ಇವತ್ತು ಅವ್ರಿಗೊಂದು ನ್ಯಾಯ ಸಿಕ್ಕಿದೆ ಅಂತ ಹೇಳೋಕ್ಕೆ ನಾನು ಬಯಸ್ತೀನಿ. ಸಿದ್ದರಾಮಯ್ಯ ಅವರಿಗೂ ಕೂಡ ನಮ್ಮ BBMP ಪೌರ ಕಾರ್ಮಿಕರ ಸಂಘಟನೆಯಿಂದ ಎಲ್ಲ ಪೌರ ಕಾರ್ಮಿಕರುಗಳಿಂದ ನಾನು ಕೆಂಪು ವಂದನೆ ಹೇಳಕ್ಕೆ ಬಯಸ್ತೀನಿ. ನಿಜವಾಗ್ಲೂ ಮುಖ್ಯವಾಗಿ ನಾನು ಸಿದ್ದರಾಮಯ್ಯ ಸಾಹೇಬರಿಗೆ ಇಲ್ಲಿ ಧನ್ಯವಾದಗಳನ್ನು ಹೇಳ್ತೇನೆ. ಯಾಕೆಂತ ಹೇಳಿದ್ರೆ ಅವರು ಏನು 25,000 ಪೌರ ಕಾರ್ಮಿಕರನ್ನು ನೇಮಕಾತಿ ಮಾಡೋದಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ. ಅದಕ್ಕೆ ಅವರಿಗೆ ಮೊದಲನೇವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಯಾಕೆಂದರೆ ಇಡೀ ದೇಶದಲ್ಲಿ ಎಲ್ಲೂ ಆಗಲಿಲ್ಲ, ಅದನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ. ಮತ್ತು ಅದಕ್ಕೆ ಪೌರ ಕಾರ್ಮಿಕರ ಸಂಘ AICCTಯಿಂದ ನಾವು ಧನ್ಯವಾದಗಳನ್ನ ಹೇಳ್ತೀವಿ. ಮತ್ತು ಎರಡನೇ ಹಲವಾರು ಏನು ಈ ಬಡ್ಜೆಟಲ್ಲಿ ಘೋಷಣೆಗಳು ಮಾಡಿದ್ದಾರೆ ಅದು ಪಾರದರ್ಶಕವಾಗಿದೆ. ಇವತ್ತೇನು ಸರ್ಕಾರಗಳು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸ್ತಾ ಇದೆ. ಅದು ಮಹಿಳಾ ಸ್ತ್ರೀಶಕ್ತಿ ಇರ್ಬೋದು, ಇಲ್ಲ ಬಸ್ ಪ್ರಯಾಣಿಕರಿಗೆ ಇರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಲ್ಲಿ ನಮಗೆ ಏನು ದೊಡ್ಡ ಮಟ್ಟದಲ್ಲಿ ಏನು ಕಾರ್ಮಿಕರ ನಾವು ನಿರಾಶೆಯಾಗಿದ್ದು ಕಾರ್ಮಿಕ ಕಾನೂನುಗಳಿಗೆ ಏನು BJP ಸರ್ಕಾರ ತಂದಿತ್ತೋ 8 ಗಂಟೆ ಕೆಲಸನ 12 ಗಂಟೆನ ಅದನ್ನು ಅವರು ಬದಲಾವಣೆ ಮಾಡ್ತೀನಿ ಅಂತ ಅಂದಿದ್ರು. ಅದನ್ನು ಅವರು ಬದಲಾವಣೆ ಮಾಡ್ಬೋದು ಅಂತ ನಾನು ಆಶಾಭಾವನೆ ನಾವು ಇಟ್ಕೊಂಡಿದ್ದೀವಿ. ಈ ಒಂದು ಬಡ್ಜೆಟ್ ಬಂದು ಸರ್ಕಾರದ ಹಲವಾರು ಯೋಜನೆಗಳಿಗೆ ಉಪಯೋಗ ಆಗ್ತಾ ಮಟ್ಟದಲ್ಲಿ ಕಾಣಿಸ್ತಾ ಇದೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.